ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದ್ರೆ ನಾನು ಪ್ರಿಪೇರ್ ಮಾಡುವಂತಹ ಈ ಹೋಮ್ ಮೇಡ್ ಫೇರ್ನೆಸ್ ಆಯಿಲ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳೋದಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನನ್ನ ಸೆಕೆಂಡ್ ವಿಡಿಯೋ ಅಂತ ಹೇಳ್ಬೋದು. ಸೆಕೆಂಡ್ ಫೇರ್ನೆಸ್ ಆಯಿಲ್ ಮಾಡಿರುವಂತಹ ವಿಡಿಯೋ. ಇದು ನನ್ನ ಸ್ಟಾಕ್ ಬಂದ್ಬಿಟ್ಟು 6th ಸ್ಟಾಕ್ ಇದು. ಹಾಗೆ ಒಂದು 5-10 kg ಮಾಡ್ತಾ ಇರ್ತೀನಿ. ನಾನು ಫ್ರೆಶ್ ಆಗಿ ನಾನು ಪ್ರಿಪೇರ್ ಮಾಡ್ತೀನಿ. ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕು, ಮತ್ತೆ ನಾನು ಯಾವ ತರ ಮಾಡ್ತೀನಿ, ಯಾವ ಪ್ರೊಸೆಸ್ ನ ಯೂಸ್ ಮಾಡ್ತೀನಿ, ಹೇಗೆ ಫಿಲ್ ಮಾಡ್ತೀನಿ, ಎಲ್ಲ ಡೀಟೇಲ್ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಈ ಫೇರ್ನೆಸ್ ಆಯಿಲ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕೊರಿಯನ್ ಸ್ಕಿನ್ ತರ ಗ್ಲೋನೆಸ್ ಬರುತ್ತೆ. ನೋಡಿ ನನ್ನ ಸ್ಕಿನ್ ಯಾವ ತರ ಇದೆ ಅಂತ ನೋಡಿ. ನಾನು ಲಿಪ್ಸ್ಟಿಕ್ ಬಿಟ್ರೆ ನಾನು ಯಾವುದೇ ರೀತಿ ನಾನು ಮೇಕಪ್ ಮಾಡ್ಕೊಳ್ಳೋದಿಲ್ಲ. ನನ್ನ ಫೇರ್ನೆಸ್ ಕ್ರೀಮ್ ಒಂದೇ ನಾನು ಯೂಸ್ ಮಾಡೋದು. ಸೊ ಅವಾಗ ವಾರದಲ್ಲಿ 2 times ನಾನು ಈ ಫೇರ್ನೆಸ್ ಆಯಿಲ್ ನ ಯೂಸ್ ಮಾಡ್ತೀನಿ. ನೀವು ಕೂಡ ತಗೊಂಡು ನನ್ನ ತರಾನೇ ಸ್ಕಿನ್ ಮಾಡ್ಕೊಳ್ಳಿ. ಮತ್ತೆ ತುಂಬಾ ಜನ ಕೇಳ್ತೀರಾ, ಸ್ಕಿನ್ ಟೈಟ್ನಿಂಗ್ ಆಗತ್ತಾ ಮೇಡಮ್ ಸ್ಕಿನ್ ಒಂಥರ ನಂದು ಜೋತ್ ಬಿದ್ದಿದೆ, ಆಮೇಲೆ ತುಂಬಾ ಕ್ವಶನ್ಸ್ ಎಲ್ಲ ಕೇಳ್ತಾ ಇರ್ತೀರಾ. ಅದಕ್ಕೋಸ್ಕರನೇ ನಾನು ಈ ಹೋಮ್ ಮೇಡ್ ಫೇರ್ನೆಸ್ ಆಯಿಲ್ ತಂದಿದ್ದೀನಿ. ಇದು ಪ್ಯೂರ್ ಆಯುರ್ವೇದಿಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ತರಕಾರಿ ಯೂಸ್ ಮಾಡಿರುವಂತದ್ದು, ಮತ್ತೆ ಎಲ್ಲ ಎಸೆನ್ಷಿಯಲ್ ಆಯಿಲ್ಸ್ ಏನೆಲ್ಲ ಇದಕ್ಕೆ ಪ್ರಾಡಕ್ಟ್ ಗೆ ಬೇಕು ಎಲ್ಲಾ ಟೈಪ್ಸ್ ಆಯಿಲ್ಸ್ ನ ಯೂಸ್ ಮಾಡಿರ್ತೀವಿ. ಎಕ್ಸಾಂಪಲ್ ಹೇಳ್ಬೋದಂದ್ರೆ ಕೊಕೊನಟ್ ಆಯಿಲ್ ಮೇನ್ ಇರುತ್ತೆ. ಕೊಕೊನಟ್ ಆಯಿಲ್, ಆಲ್ಮಂಡ್ ಆಯಿಲ್, ಆಲಿವ್ ಆಯಿಲ್, ಶಿಯಾ ಬಟರ್, ಈ ತರ ಎಲ್ಲಾ ನಾವು ಪ್ರಾಡಕ್ಟ್ಸ್ ನ ಎಸೆನ್ಷಿಯಲ್ ಥಿಂಗ್ಸ್ ನ ಯೂಸ್ ಮಾಡಿರ್ತೀವಿ. ಮೇನ್ ಆಗಿ ಕೇಸರ್ ನ ಯೂಸ್ ಮಾಡ್ತೀವಿ. ಗ್ಲೋನೆಸ್ ಬರ್ಬೇಕು ಅಂದ್ರೆ ಕೇಸರ್ ಇಂಪಾರ್ಟೆಂಟ್ ಆಗುತ್ತೆ. ಕೇಸರ್ನು ಕೂಡ ಯೂಸ್ ಮಾಡ್ತೀವಿ. ಇದು ಜಸ್ಟ್ ನಿಮ್ಗೆ 250 ಅಲ್ಲಿ ಸಿಗ್ತಾ ಇದೆ. ಇಷ್ಟೆಲ್ಲ ನಾವು ಮಟೀರಿಯಲ್ಸ್ ನ ಇದ್ರಲ್ಲಿ ಹಾಕ್ತಿವಿ. ಆದ್ರೂ ಕೂಡ ನಾವು ಅಮೌಂಟ್ ಕಮ್ಮಿ ಇಟ್ಟಿದೀವಿ. ಚೀಪ್ ಅಂಡ್ ಬೆಸ್ಟ್, ಎಲ್ಲಾ ಪ್ರಾಡಕ್ಟ್ ಚೀಪ್ ಅಂಡ್ ಬೆಸ್ಟ್ ನಮ್ದು. ಯಾವ್ದೇ ರೀತಿ ಮೋಸ ಇಲ್ಲ. ಯಾವ್ದೇ ರೀತಿ ನಾವು ಇಷ್ಟಿಷ್ಟು ಬೇರೆಯವ್ರ ತರ ಬಿಸ್ನೆಸ್ ಮಾಡೋದಾಗ್ಲಿ ಆ ಮೋಟಿವ್ ಇಟ್ಕೊಂಡು ನಾನು ಬಿಸ್ನೆಸ್ ಮಾಡ್ತಾ ಇಲ್ಲ. ನಾನು ಜನಕ್ಕೆ ಹೆಲ್ಪ್ ಆಗ್ಲಿ ಅಂತ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಈ ಫೇರ್ನೆಸ್ ಆಯಿಲ್ ಯಾವ ತರ ಮಾಡ್ತೀವಿ, ಏನೆಲ್ಲ ಯೂಸ್ ಮಾಡ್ತೀವಿ ಎಲ್ಲ ನಾನು ತೋರ್ಸ್ಕೊಟ್ಟಿದ್ದೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಈ ಫುಲ್ ವಿಡಿಯೋನ ನೋಡಿ. ಮತ್ತೆ ಇವಾಗ ನಾನು ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ಕೂಡ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಫೇಸ್ ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ಫಸ್ಟ್ ಫೇರ್ನೆಸ್ ಆಯಿಲ್ ನ ಯೂಸ್ ಮಾಡ್ಬೇಕಾದ್ರೆ ಫಸ್ಟ್ ಫೇಸ್ ವಾಶ್ ನ ಮಾಡ್ಬೇಕು. ಫೇಸ್ ವಾಶ್ ಆದ ತಕ್ಷಣ ಈ ತರ ಟವಲ್ ಅಲ್ಲಿ ನಿಮ್ಮ ಮುಖನ ಒರೆಸ್ಕೊಳ್ಳಿ. ಈ ತರ ರಬ್ ಮಾಡಬೇಡಿ. ಫೇಸ್ ನ ಸಾಫ್ಟ್ ಆಗಿ ನೀವು ಯೂಸ್ ಮಾಡ್ಬೇಕು. ಟವಲ್ ನೋಡಿ ಸಾಫ್ಟ್ ಆಗಿ ಈ ತರ ಪ್ರೆಸ್ ಮಾಡ್ಕೊಂಡ್ಬಿಡ್ಬೇಕು. ಜಾಸ್ತಿ ಈ ತರ ಉಜ್ಬೇಡಿ. ಸ್ಕಿನ್ ಮತ್ತೆ ರ್ಯಾಶಸ್ ಆಗತ್ತೆ, ಮತ್ತೆ ಸ್ಕಿನ್ ಒಂಥರ ಅಲರ್ಜಿಕ್ ಆಗತ್ತೆ, ರಫ್ ಆಗತ್ತೆ. ಅದಕ್ಕೋಸ್ಕರ ಜಸ್ಟ್ ಈ ತರ ವೈಪ್ ಮಾಡ್ಕೊಳ್ಳಿ. ನೋಡಿ ಈ ತರ ನಾನು ಪ್ರೆಸ್ ಮಾಡ್ಕೋತಾ ಇದ್ದೀನಿ ಫೇರ್ನೆಸ್ ಆಯಿಲ್ ನ. ನಾನು ಈ ತರ ಅಪ್ಲೈ ಮಾಡ್ಕೋತೀನಿ. ಈ ತರ ರಬ್ ಮಾಡ್ಬೇಕು. ರಬ್ ಮಾಡಿದ ತಕ್ಷಣನೇ ಆಹಾ, ಏನ್ ಸ್ಮೆಲ್ಲು, ತುಂಬಾ ಚೆನ್ನಾಗಿದೆ. ಈ ತರ ನೀವು ಮಸಾಜ್ ಮಾಡ್ಬೇಕು. ನಾನು ಮಾಡ್ತಿದ್ದೀನಿ ನೋಡಿ. ಈ ತರ ನೀವು ಸ್ನಾನಕ್ಕಿಂತ ಮುಂಚೆ ವಾರದಲ್ಲಿ 2 ಸಲ ಈ ತರ ಚೆನ್ನಾಗಿ ಮಸಾಜ್ ಮಾಡ್ಬೇಕು. ಮುಖದಲ್ಲಿ ಯಾವ್ದು ಕ್ರೀಮ್ ಇರಬಾರ್ದು. ಫೇಸ್ ವಾಶ್ ಮಾಡ್ಬೇಕಂತ ಹೇಳಿದ್ನಲ್ಲ ಅವಾಗ್ಲೇ, ನಾನು ಏನ್ ಫಾಲೋ ಮಾಡ್ತೀನಿ ಅದೇ ರೀತಿ ನೀವು ಫಾಲೋ ಮಾಡಿ. ಈ ಫೇರ್ನೆಸ್ ಆಯಿಲ್ ಯೂಸ್ ಮಾಡ್ಬೇಕಾದ್ರೆ ಈ ತರ ನೀವು ಮಸಾಜ್ ನೀವೇ ಮಾಡ್ಕೋಬೇಕು. ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಗ್ಲೋ ಬರುತ್ತೆ ಫೇಸು. ನೋಡಿ ಈ ತರ ಬಾಡಿಯಲ್ಲಿ ಎಲ್ಲಿ ಬೇಕಾದ್ರೂ ನೀವು ಹ್ಯಾಂಡಿಗೆ ಅಪ್ಲೈ ಮಾಡ್ಬೋದು, ಲೆಗ್ಗಿಗೆ ಅಪ್ಲೈ ಮಾಡ್ಬೋದು, ಫೇಸಿಗೆ ಕೂಡ ಅಪ್ಲೈ ಮಾಡ್ಕೋಬೇಕು. ಈ ತರ ಯಾವುದೇ ರೀತಿ ಫೇಶಿಯಲ್ ಆಗ್ಲಿ ಏನೇ ಆಗ್ಲಿ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ. ಜಸ್ಟ್ ನಿಮ್ಗೆ 250 ಅಲ್ಲಿ
ಎಲ್ಲಾ ಎಸೆನ್ಷಿಯಲ್ ಆಯಿಲ್ ವಿತ್ ಕೇಸರ್ನ ಹಾಕಿ ನಾವು ಮಾಡಿರುವಂತಹ ಇದು ಫೇರ್ನೆಸ್ ಆಯಿಲ್. ಇದನ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನೋಡಿ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ ನೋಡಿ, ನಮ್ಮ ತಾಯಿ ಕೂಡ ಇದನ್ನ ಅಪ್ಲೈ ಮಾಡಿದ್ದಾರೆ ನೋಡಿ. ಅವ್ರ ಫೇಸ್ ಎಷ್ಟು ಗ್ಲೋ ಆಗಿ ಕಾಣಿಸ್ತಿದೆ, ಅವ್ರು ಯಾವ ರೀತಿ ಮಸಾಜ್ ಮಾಡ್ಕೋತಿದ್ದಾರೆ ಅಂತ ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ, ಯಾವ ರೀತಿ ಅವ್ರು ಮಸಾಜ್ ಮಾಡ್ತಾರೆ ಅಂತ. ಇನ್ ಕೆಲವೊಬ್ರು ಏಜ್ ಆದವ್ರು ಯೂಸ್ ಮಾಡ್ಬೋದಾ ಮೇಡಮ್ ಅಂತ ಕ್ವಶನ್ಸ್ ಇರುತ್ತೆ. ಎಕ್ಸಾಂಪಲ್ ನಮ್ಮ ಅಮ್ಮಂದೇ ನಾನು ತೋರಿಸ್ತಾ ಇದ್ದೀನಿ ಯಾವ ತರ ಅವರು ಆಯಿಲ್ ನ ಹಾಕೊಂಡು ಮಸಾಜ್ ಮಾಡ್ತಿದ್ದಾರೆ ಅಂತ. ನೋಡಿ ಎಷ್ಟು ಗ್ಲೋನೆಸ್ ಬಂದಿದೆ ನೋಡಿ, ಅವ್ರ ಫೋಟೋನು ಕೂಡ ಹಾಕಿದ್ದೀನಿ. ಗ್ಲೋನೆಸ್ ನೋಡಿ, ಏನ್ ಶೈನಿಂಗ್ ಹೊಳಿತಾ ಇದೆ ನೋಡಿ. ಅದು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಎಲ್ಲ ಎಸೆನ್ಷಿಯಲ್ ಆಯಿಲ್ಸ್ ನ ಯೂಸ್ ಮಾಡಿ ನಾವು ತರಕಾರಿ ಎಲ್ಲ ಯೂಸ್ ಮಾಡಿ ಮಾಡಿರ್ತೀವಿ. ತುಂಬಾ ಚೆನ್ನಾಗಿ ಇನ್ಸ್ಟೆಂಟ್ ಆಗಿ ನಿಮ್ಗೆ ಗ್ಲೋನೆಸ್ ಬರುತ್ತೆ. ಇನ್ ಕೆಲವೊಬ್ರದ್ದು ಮದ್ವೆ ಇರುತ್ತೆ, ಫೇಶಿಯಲ್ ಎಲ್ಲ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ, ಈ ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡಿ. ಮತ್ತೆ COD ಆಪ್ಷನ್ ಕೂಡ ಅವೈಲೇಬಲ್ ಇದೆ. ವೆಬ್ಸೈಟ್ kdbeautyproducts.com ಅಂತ ನೀವು ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಿದ್ರೆ ಬರುತ್ತೆ. ಆಮೇಲೆ ನಾನು ಲಿಂಕ್ ಅನ್ನ ಯೂಟ್ಯೂಬ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಈ ವಿಡಿಯೋ ಅಲ್ಲೇ ಲಿಂಕ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ಮತ್ತೆ ಇದು ವಾಟ್ಸಪ್ ಗ್ರೂಪ್ ಅನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ ಲಿಂಕ್ ನ. ದಯವಿಟ್ಟು ಜಾಯಿನ್ ಆಗಿ ಮತ್ತೆ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಗೆ ಗ್ಲೋನೆಸ್ ಬರುತ್ತೆ, ಕೊರಿಯನ್ ಸ್ಕಿನ್ ಆಗತ್ತೆ, ತುಂಬಾ ಚೆನ್ನಾಗಿ ಸ್ಕಿನ್ ಸಾಫ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿದೆ, ಯೂಸ್ ಮಾಡಿ ರಿಸಲ್ಟ್ ನ ಪಡ್ಕೊಳ್ಳಿ ಅಂತ ಕೇಳ್ತೀನಿ. ನೋಡಿ ಈ ತರ ನೀವು ನೀಟಾಗಿ ಮಸಾಜ್ ಮಾಡ್ಬೇಕು. ನೋಡಿ ನನ್ ಮುಖನ ಎಷ್ಟು ಗ್ಲೋ ಕಾಣ್ತಿದೆ ನೋಡಿ. 10 ನಿಮಿಷ ನೀವು ಮಸಾಜ್ ಮಾಡ್ಕೋಬೇಕಾಗತ್ತೆ. ನಾವು ಈ ಫೇರ್ನೆಸ್ ಆಯಿಲ್ ಅಲ್ಲಿ ಕೇಸರ್ ಕೂಡ ಹಾಕಿರ್ತೀವಿ. ಕೇಸರ್ ತುಂಬಾ ಕಾಸ್ಟ್ಲಿ ಇದೆ, ಅಂದ್ರೂ ಕೂಡ ನಾವು ರೀಸನೇಬಲ್ ರೇಟ್ ಅಲ್ಲಿ ನಿಮಗೆ ಕೊಡ್ತಾ ಇದೀವಿ. ಮಾಡೋದಿಕ್ಕೆ ತುಂಬಾ ಕಷ್ಟ ಇದೆ, ಈಸಿ ಅಂತೂ ಇಲ್ಲ. ಮಾಡಿ ಆದ್ಮೇಲೆ ನಾವು ಪ್ಯಾಕಿಂಗ್ ಮಾಡೋದು ಕೂಡ ನಾನು ಯಾವ ತರ ಬಾಟ್ಲಿಗೆ ಹಾಕ್ತೀನಿ ಅಂತ ಕೂಡ ತೋರಿಸಿದೀನಿ ನಿಮ್ಗೆ. 100 ml ಬರುತ್ತೆ, ಜಸ್ಟ್ 250. ಯೂಸ್ ಮಾಡಿ ರಿಸಲ್ಟ್ ಪಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವಾಗ 10 ನಿಮಿಷ ಆಯ್ತು, ನಾನು ಫೇಸ್ ನ ವಾಶ್ ಮಾಡ್ಕೊಂಡು ಬರ್ತೇನೆ. ನೋಡಿ ಫ್ರೆಂಡ್ಸ್, ನಾನು ಫೇಸ್ ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈ ತರ ನೀವು ಸಾಫ್ಟ್ ಆಗಿ ಒರೆಸ್ಕೋಬೇಕು, ಉಜ್ಕೋಬೇಡಿ, ಸ್ಕಿನ್ ಎಲ್ಲ ರಫ್ ಆಗ್ಬಿಡುತ್ತೆ. ಈ ತರ ನೀವು ಸಾಫ್ಟ್ ಆಗಿ ಸ್ಕಿನ್ ನ ಹ್ಯಾಂಡಲ್ ಮಾಡ್ಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ, ತುಂಬಾ ಚೆನ್ನಾಗಿ ಗ್ಲೋ ಬಂದಿದೆ. ಮತ್ತೆ ಸಾಫ್ಟ್ ಆಗಿದೆ ಸ್ಕಿನ್ ಎಲ್ಲ. ನೋಡಿ, ನೀವೇ ನೋಡಿ, ಇನ್ಸ್ಟೆಂಟ್ ಆಗಿ ಚೇಂಜಸ್ ಬರುತ್ತೆ. ಎಷ್ಟು ಚೆನ್ನಾಗಿ ಗ್ಲೋನೆಸ್ ಕಾಣಿಸ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿ ಗ್ಲೋ ಬಂದಿದೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಮಾಡಿದೀನಿ ಅಂತ ನಿಮಗೆ ತೋರಿಸಿದೀನಿ. ನೋಡಿದ್ರಲ್ಲ, ಫುಲ್ ವಿಡಿಯೋ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೀವು ಈ ಫೇರ್ನೆಸ್ ಆಯಿಲ್ ನ ಯೂಸ್ ಮಾಡಿ ಮತ್ತೆ ಚೇಂಜಸ್ ನ ಪಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಎಲ್ಲ ಏನೇನೆಲ್ಲ ಹಾಕಿದೀನಿ ಎಲ್ಲ ನೀವು ನೋಡಿದೀರಾ ವಿಡಿಯೋದಲ್ಲಿ, ಅದನ್ನು ಕೂಡ ನಾನು ತೋರಿಸಿದೀನಿ. ಎಲ್ಲ ನಾವು ಆರ್ಟಿಫಿಷಿಯಲ್ ಏನು ಯೂಸ್ ಮಾಡಲ್ಲ, ಎಲ್ಲ ಆಯುರ್ವೇದಿಕ್, ಯಾವುದೇ ರೀತಿ ಆರ್ಟಿಫಿಷಿಯಲ್ಸ್ ಇಲ್ಲ. ಮತ್ತೆ ಎಲ್ಲ ಪ್ರಾಡಕ್ಟ್ ಲ್ಯಾಬ್ ಟೆಸ್ಟ್ ಆಗಿದೆ, ಅದನ್ನ ಕೂಡ ನಾನು ಮೆನ್ಷನ್ ಮಾಡಿದೀನಿ. ಹಳೆ ವಿಡಿಯೋದಲ್ಲಿ ಕೂಡ ನಾನು ಹೇಳಿದೀನಿ, ಯಾವುದೇ ರೀತಿ ಮೋಸ ಇಲ್ಲ, ಹೆದರ್ಕೋಬೇಡಿ. ಮತ್ತೆ COD ಕೂಡ ಸ್ಟಾರ್ಟ್ ಆಗಿದೆ, ಅವಾಗ್ಲೇ ಹೇಳ್ದಂಗೆ. ದಯವಿಟ್ಟು ವೆಬ್ಸೈಟ್ ಅಲ್ಲಿ ಹೋಗಿ ಆರ್ಡರ್ ಮಾಡ್ಕೊಳ್ಳಿ. ಮತ್ತೆ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗ್ಲೇ ಹೋಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕೃತಿಕಾಸ್ ಹೋಮ್ ಮೇಡ್ ಫೇರ್ನೆಸ್ ಆಯಿಲ್ ನ ಯೂಸ್ ಮಾಡಿ, ಹಾಗೆ ಚೇಂಜಸ್ ನ ಪಡ್ಕೊಳ್ಳಿ. ಥ್ಯಾಂಕ್ ಯು.